ಸರ್, ಹೇಗಿದೆ ಲಿಂಬೆಹಣ್ಣಿನ ವ್ಯಾಪಾರ? ನಾಳೆ ವರ್ಷದ ಮೊದಲ ಹಬ್ಬ ಯುಗಾದಿ. ಹೋದ ವರ್ಷಕ್ಕಿಂತ ಈ ವರ್ಷ ವ್ಯಾಪಾರ ತುಂಬ ಸುಲಭ ಇದೆ, ಕಮ್ಮಿ ಇದೆ. ಹಾಗಾಗಿ ನಿಂಬೆಹಣ್ಣು ರೇಟ್ ಬಂದು ಹೆವಿ ರೇಟ್ ಇಲ್ಲ. ಹೋದ ವರ್ಷ ಬಂದು 6,000, 7,000, 8,000 ನಿಂಬೆಹಣ್ಣಿತ್ತು. ಈ ವರ್ಷ 2,500, 2,000, 1,600, 1,500. ನಿಂಬೆಹಣ್ಣು ಚೆನ್ನಾಗಿ ಬರ್ತಾಯಿಲ್ಲ, ಸೊ ಹಾಗಾಗಿ ವ್ಯಾಪಾರ ಡಲ್ಲು. ಏನು ಇಳುವರಿ ಕಮ್ಮಿ ಅಂತನಾ ಅಥವಾ ಹೇಗೆ? ನಿಂಬೆಹಣ್ಣು ಬರ್ತಾ ಇದೆ, ಫುಲ್ಲು ಲೋಡಾಗಿ ಬರ್ತಾ ಇದೆ. ಹಾಗಾಗಿ ನಿಂಬೆಹಣ್ಣು ರೈಟ್ ಆಗಿಲ್ಲ ಈ ಸತಿ. ವರ್ಷ ವ್ಯಾಪಾರ ಉಗಾದಿ ವ್ಯಾಪಾರ ಅಷ್ಟಲ್ಲೇ. ಹೋದ ವರ್ಷ ಜಾಸ್ತಿ ಇತ್ತಾ ವ್ಯಾಪಾರ? ಸೂಪರ್ ವ್ಯಾಪಾರ, ಒಳ್ಳೆ ಲಾಭ ಇತ್ತು, ರೈಟು ಹಂಗೆ ಇತ್ತು, ಪಬ್ಲಿಕ್ಕು ಅದೇ ಥರ ಬಂದರು. ಸೂಪರ್ ಹೋದ ವರ್ಷ. ಹೋದ ವರ್ಷ ಎಷ್ಟಿತ್ತು ಸರ್ ರೇಟು ಲಿಂಬೆಹಣ್ಣದು? ವರ್ಷ ರೇಟ್ ಬಂದು 6,000 ಇಂದ 7,000, 8,000 ನಿಂಬೆಹಣ್ಣಿತ್ತು. 10,000 ಗಂಟೆ ನಿಂಬೆಹಣ್ಣಿತ್ತು. ಈ ವರ್ಷ ಇಲ್ಲ. ಈ ವರ್ಷ ಲಾಸ್ಟ್ ಒಂದು ಅಮ್ಮಮ್ಮಂದು 3,000 ಅಷ್ಟೇ. ಮತ್ತು ಹೇಗೆ ಈಗ ವ್ಯಾಪಾರ ಇಲ್ಲ ಅಂತಂದರೆ ಹೆಂಗೆ ಕತೆ? ಹೆಂಗೆ ಮಾಡೋಣ? ಎಷ್ಟು ಕಡಿಮೆ ಹಾಕಿ ಖಾಲಿ ಮಾಡಬೇಕು, ಇಲ್ಲಾಂದರೆ ಈ ಥರ ಡ್ಯಾಮೇಜ್ ಆಗೋಗ್ತದೆ. ಈ ಥರ ಡ್ಯಾಮೇಜ್ಗಳು ಬಂದ್ಬಿಡ್ತವೆ, ಸೊ ನಮ್ಮ ಕೈಯಿಂದ ಲಾಸ್ ಆಗುತ್ತೆ. ಈ ವರ್ಷ ಲಾಭನ ಹೆಂಗೆ ಅಂತ? ಅದೇ ನಾರ್ಮಲ್ ಲಾಭ ನಷ್ಟ ಇಲ್ಲ, ಪರವಾಗಿಲ್ಲ. ನೀವು ಎಷ್ಟು ವರ್ಷದಿಂದ ಲಿಂಬೆಹಣ್ಣ ಮಾರಾಟ ಮಾಡ್ತೀವಿ? ನಮ್ಮ ತಾಯಿ ಬಂದು 70 ಇಯರ್ಸು, ನಾವು ಒಂದು 45 ಇಯರ್ಸು, 7 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ಏನು ಹೇಳಲಿಕ್ಕೆ ಬಯಸ್ತೀರಾ ಹಬ್ಬದ ಪ್ರಯುಕ್ತ ಯುಗಾದಿ ಹಬ್ಬಕ್ಕೆ? ಹಬ್ಬದಕ್ಕೆ ಬಂದು ಜನಗಳು ಮನಸ್ಸು ಚೆನ್ನಾಗಿರಬೇಕು, ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕು. ನಮ್ಮ ಅಪ್ಪು ಸ್ವಾಮಿ ಥರ ಚೆನ್ನಾಗಿ ಖುಷಿಯಾಗಿ ನಗ್ನಗ್ತಾಗೆ ಹಬ್ಬವನ್ನು ಆಚರಿಸ್ಬೇಕು. ಅಪ್ಪು ಥರ ಎಲ್ಲರೂ ನಗ್ನಗ್ತಾ ಇರಬೇಕು, ಅಪ್ಪು ಸ್ವಾಮಿ ಥರ. ಇದಿಷ್ಟು ಲಿಂಬೆಹಣ್ಣು ವ್ಯಾಪಾರ ಮಾಡುವಂಥವ್ರು. ಅಂದರೆ ಈ ವರ್ಷ ಏನೋ ಬೆಲೆ ತುಂಬ ಕಮ್ಮಿ ಇದ್ದರೂ ಕೂಡ ಏನು ಗ್ರಾಹಕರು ಬರ್ತಾ ಇಲ್ಲ. ಅಂದರೆ ಇಳುವರಿ ಚೆನ್ನಾಗಿದೆ, ಆದರೆ ವ್ಯಾಪಾರ ಅಷ್ಟು ಹೇಳುವಂಥ ವ್ಯಾಪಾರ ಇಲ್ಲ. ಅಂದರೆ ಕಳೆದ ಬಾರಿಗಿಂತ ಈ ಬಾರಿ ತುಂಬ ಡಲ್ಲಿದೆ ವ್ಯಾಪಾರ ಅನ್ನುವಂಥದ್ದು ಹೇಳಿದರು. ಹಾಗೆ ಕೊನೆಯಲ್ಲಿ ಅಪ್ಪು ಹಾಗೆ ಎಲ್ಲರೂ ಕೂಡ ನಗ್ನಗ್ತಾ ಈ ಬಾರಿ ಹಬ್ಬವನ್ನು ಆಚರಣೆ ಮಾಡಿ ಅನ್ನುವಂಥ ಮಾತನ್ನು ಲಿಂಬೆಹಣ್ಣು ಮಾರಾಟಗಾರರು ಗಂಗಾಧರ್ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.